ಏನ್ ಹೆಸರು ತಮ್ದು? ಚಂದ್ರಮ್ಮ. ಅವ್ರೆ ಏನ್ ಕೆಲಸ ಮಾಡ್ತೀರಿ? ನಾವು ವ್ಯಾಪಾರ ಮಾಡ್ತೀವಿ. ಕಡಲೆ ಬೀಜ ವ್ಯಾಪಾರ ಮಾಡ್ತೀರಿ. ಈಗ ಬೆಂಗಳೂರು ಬೇಕಾ ತಮಗೆ ರಾಮನಗರ ಬೇಕಾ? ರಾಮನಗರನೇ ಬೇಕು. ರಾಮನಗರದ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಬದಲು ಮಾಡ್ತಾರಂತೆ, ತಾವ್ ಇದಕ್ಕೆ ಒಪ್ತೀರಾ? ನಮ್ಗೇನು ಇಷ್ಟ ಇಲ್ಲ ಇದು, ಇಷ್ಟ ಇಲ್ಲ. ಯಾಕೆ ಹಿಂಗ್ ಮಾಡ್ತಾರೆ? ನಮ್ ಇದು ಹೆಸರಿದ್ರೆ ಏನಾಗತ್ತೆ, ಯಾಕೆ ಹಿಂಗ್ ಮಾಡ್ತಾರೆ ಎಲ್ಲ? ಅವ್ರೇನ್ ಅವ್ರ ಉದ್ದೇಶಕ್ಕೆ ಏನ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಇವ್ರು ಮಾಡ್ತಾ ಇರೋದು ಅವ್ರ ಇಷ್ಟ ಇಲ್ಲ ನಮ್ಗೆ. ಸರಿ ಇಲ್ಲ. ಎಷ್ಟು ದುಡಿತೀರಮ್ಮ ತಾವು ದಿನಕ್ಕೆ? ನಾವೇನು ಒಂದ್ 500,000 ವ್ಯಾಪಾರ ಅಷ್ಟೇ. ಅಷ್ಟೇ. ಈಗ ಬೆಂಗಳೂರಲ್ಲಿ ಇದೇ ವ್ಯಾಪಾರ ಮಾಡಿದ್ರೆ ಒಂದ್ 2,000 ರೂಪಾಯಿ ಆಗುತ್ತೆ, ಜನ ಜಾಸ್ತಿ ಬರ್ತಾರೆ ಎಲ್ಲ. ಅದೇ ರೀತಿ ವಾತಾವರಣ ಇಲ್ಲಿ ಬಂದ್ರೆ ಅನುಕೂಲ ಆಗೋದಿಲ್ಲ. ಈಗ ಏನಾಯ್ತದ ಅದೇ ಆಗ್ಲಿ, ಈ ಬೆಂಗಳೂರು ರಾಮನಗರನೇ ಇರ್ಲಿ. ಹೊಸದೇನ್ ಬೇಡ. ಇದು ಜನರ ಅಭಿಪ್ರಾಯ. ಮಾರ್ಕೆಟ್ ಬರೋ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನ ಮಾತ್ರ. ತಮ್ಮ ಹೆಸರೇನಮ್ಮ? ನನ್ನ ಹೆಸರು ಮೀನಾ ಅಂತ. ಇಲ್ಲೇ ರಾಮನಗರ. ನಾವು ದಕ್ಷಿಣ ಕನ್ನಡ ನಮ್ಗೆ ಅವಶ್ಯಕತೆ ಇಲ್ಲ. ಬೆಂಗಳೂರು ದಕ್ಷಿಣ ಹೌದು, ನಮ್ಗೆ ಅವಶ್ಯಕತೆ ಇಲ್ಲ ಸರ್. ರೈತರು ಆರಾಮಾಗಿ ಅನ್ನ ತಿಂತಾ ಇದಾರೆ. ಇವಾಗ ನೀವು ಅದನ್ನ ಮಾಡ್ಬಿಟ್ರೆ ಕೈಗಾರಿಕೀಕರಣ ಮಾಡ್ಬಿಟ್ಟು ನಗರನ ಹಾಳು ಮಾಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಇದೇ ಉತ್ತಮ ಸರ್. ನಮ್ಗೆ ಬೇಡ, ಅವಶ್ಯಕ ಬೇಡ ಸರ್. ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ, ಕೆಲಸ ಕಾರ್ಯ ಎಲ್ಲ ಜಾಸ್ತಿ ಸಿಗುತ್ತಲ್ಲ ಸರ್. ಕೆಲಸ ಕಾರ್ಯ ನೋಡ್ಕೊಂಡು ಹೋದ್ರೆ ರೈತರು ಏನ್ ಸರ್, ಜಮೀನೆಲ್ಲ ಮಾರ್ಕೋತಾರೆ. ಮಾರ್ಕೊಂಡು ಎಷ್ಟು ದಿನ ಆ ದುಡ್ಡಲ್ಲಿ ಅನ್ನ ತಿಂತಾರೆ ಸರ್, ಅಲ್ವಾ? ಕರೆಕ್ಟ್ ಅಲ್ವಾ? ರೈತರು ಆರಾಮಾಗಿ ಹೊಲ ಗದ್ದೆ ಮನೆ ಇದ್ರೆ ಆರಾಮಾಗಿ ಉಣ್ಕೊಂಡ್ ತಿನ್ಕೊಂಡು ಆರಾಮಾಗಿರ್ತಾರೆ. ಕೈಗಾರಿಕೀಕರಣ ಮಾಡ್ಬಿಟ್ರೆ ಯಾವಾಗ ಒಂದ್ಸತ ಜಮೀನ್ ಮಾರ್ಕೋತಾರೆ, ಬರೋ ದುಡ್ಡಲ್ಲಿ 1 ತಿಂಗಳು 2 ತಿಂಗಳು 1 ವರ್ಷನೇ ಆರಾಮಾಗಿ ಇರ್ಬೋದು. ಆಮೇಲೆ ಏನ್ ಮಾಡ್ತಾರೆ ಸರ್? ಹೊಲ ಗದ್ದೆ ಇದ್ರೆ ಆರಾಮಾಗಿ ಭತ್ತ ರಾಗಿ ಜೋಳ ಬೆಳ್ಕೊಂಡು ಆರಾಮಾಗಿ ಇರ್ಬೋದಲ್ಲ. ಹೌದು, ಹಂಗಾಗಿ ನಮ್ಗೆ ಇದೇ ಸಾಕು ಸರ್. ನೋಡಿ, ಇನ್ನೂ ಹೆಚ್ಚಿನ ಜನ ಇದ್ದಾರೆ, ಅವ್ರನ್ನು ಮಾತಾಡ್ತೀನಿ ಸರ್. ಈ ಕಡೆ ಬನ್ನಿ ಸರ್, ಅವ್ರನ್ನು ಮಾತಾಡ್ತೀನಿ. ಏನ್ ಹೇಳ್ತಾರೆ ಅನ್ನೋದೆಲ್ಲ ಅವರಿಂದ ನಾವು ಕೇಳೋಣ. ನಮ್ ಬೀಜ ಈ ಕಡೆ ಬಂದ್ರೆ ಈ ಕಡೆದೆಲ್ಲವೂ ಕೂಡ ಪ್ಯಾನ್ ಆಗುತ್ತೆ. ನೋಡಿ ಸರ್, ಈ ರಾಮನಗರ ಬೆಂಗಳೂರು ದಕ್ಷಿಣ ಆದ್ರೆ ಆಗುವಂತ ಅನುಕೂಲ ಏನು, ಅನಾನುಕೂಲ ಏನು? ಸರ್, ಅನುಕೂಲ ಏನೂ ಇಲ್ಲ ಸರ್. 2 ವರ್ಷ ಆಯ್ತು. 2 ವರ್ಷದಿಂದ ರಾಮನಗರದಲ್ಲಿ ಯಾವುದೇ ತರದ ಅಭಿವೃದ್ಧಿ ಆಗಿಲ್ಲ. 4 ಜನ MLAಗಳು ಅವ್ರ ಜಿಲ್ಲೆಯಲ್ಲಿ, DC ಉಪಮುಖ್ಯಮಂತ್ರಿಗಳು ರಾಮನಗರ ಜಿಲ್ಲೆಯವರೇ. ಒಂದು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಸುಮ್ನೆ ಹೆಸರು ಚೇಂಜ್ ಮಾಡಿರೋದಕ್ಕಿಂತ ಏನ್ ಪ್ರಯೋಜನ ಇಲ್ಲ ಸರ್. ಎಲ್ಲ ಅದೇ ರೇಟ್ ಇದೆ, ಎಲ್ಲ ಅದೇ ಇರ್ತದೆ. ಇವರು ರಾಜಕೀಯ ದುರುದ್ದೇಶದಿಂದ ಇವರು ಈ ಕೆಲಸ ಮಾಡ್ತಾವ್ರ ಹೊರತು ಕುಮಾರಸ್ವಾಮಿ ಮೇಲಿರೋ ವೈಯಕ್ತಿಕ ದೇಶದಿಂದ ಇವರು ದಕ್ಷಿಣ ಅಂತ ಮಾಡೋರು ಅಷ್ಟೇ ಹೊರತು ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ಲಿ ಅಭಿವೃದ್ಧಿ ಆಗ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸರ್. ಇದು ಅವ್ರವ್ರ ಅನುಕೂಲಕ್ಕೆ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಇದನ್ನ ದಕ್ಷಿಣ ಮಾಡೋರು ಸರ್, ಅಷ್ಟೇ. ಕೆಲಸ ಕಾರ್ಯ ಜಾಸ್ತಿ ಸಿಗುತ್ತೆ, ಯುವಕರಿಗೆಲ್ಲ ಉದ್ಯೋಗ ಸಿಗುತ್ತೆ, ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತಂತೆ, ಇದೆಲ್ಲ ಅನುಕೂಲ ಅಲ್ವಾ ಸರ್? ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಕೆಲಸ ಕಾರ್ಯ ಆಗಬೇಕು ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಏರಿಯಾಗಳು ಬರಬೇಕು, ಎಲ್ಲಾ ತರದ್ದು ಅನುಕೂಲಗಳು ಇರಬೇಕು ಸರ್. ಇಲ್ಲಿ ಯಾವುದೇ ತರದ ಅನುಕೂಲಗಳು ಇಲ್ಲ. ಮತ್ತೆ ಲ್ಯಾಂಡಿಂಗು ಸುಮ್ನೆ ಸರ್, ಹೆಸರು ಚೇಂಜ್ ಆಗಿದ್ದಾನೆ. ಇವತ್ತು ನೋಡಿ, ಇವಾಗ 1 BHK ಮನೆಗೆ 5,000 6,000 ಇದೆ ಬಾಡಿಗೆ ರೆಂಟು. ಇವಾಗ ಇವ್ರು ದಕ್ಷಿಣ ಮಾಡ್ಬಿಡಿ ಅಂತ ಹೇಳಿದ್ರೆ ಯಾರೋ 10,000 ಕೊಟ್ಟು ಕೊಡ್ತಾರ? ನಾವು ದಕ್ಷಿಣ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಯಾರೋ 10,000 ಕೊಡ್ತಾರೆ? ಯಾರು ಕೊಡಲ್ಲ ಸರ್. ಏನು ವ್ಯಾಪಾರ ಇದೆ, ಏನು ಇದಿದೆ, ಸೇಮ್ ಅಷ್ಟೇ ಇರ್ತದೆ ಸರ್. ಸುಮ್ಮನೆ ಸ್ವಾರ್ಥಕ್ಕೋಸ್ಕರ ಮಾಡ್ತಾವ್ರೆ ಅಷ್ಟೇ ಹೊರತು DK ಶಿವಕುಮಾರ್ ಅವರು ಇವನ್ನೆಲ್ಲ ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಸರ್, ದಯವಿಟ್ಟು. ಸರ್, ಬೆಂಗಳೂರು ಎಕ್ಸ್ಪಾಂಡ್ ಆದ್ರೆ ಅನುಕೂಲ. ಆಧಾರ್ ಕಾರ್ಡ್ ಇವೆಲ್ಲ ಏನ್ ಮಾಡ್ತಾರೆ? ನೆಕ್ಸ್ಟ್ ಇವರೇ ಬಂದು ಎಲ್ಲ ರೆಡಿ ಮಾಡ್ಕೊಡ್ತಾರ, ಇಲ್ಲ ನಾವು ಕ್ಯೂ ಸಿಸ್ಟಮ್ ಎಲ್ಲ ಹೋಗಿ ನಿಂತ್ಕೊಂಡು ಮಾಡಿಸ್ಬೇಕಾ? ಇವೆಲ್ಲ ಏನಾಯ್ತದೆ? ಬೆಂಗಳೂರು ದಕ್ಷಿಣ ಅಂದ್ರೆ ರೇಷನ್ ಕಾರ್ಡ್ ತವಿಂದ, ಆಧಾರ್ ಕಾರ್ಡ್ ತವಿಂದ ಎಲ್ಲ ಚೇಂಜ್ ಮಾಡಿಸ್ಬೇಕು. ಇವರೇ ಏನಾರು ಬಂದು ಮಾಡ್ಕೊಡ್ತಾರ, ಇಲ್ಲ ನಾವೇ ಕ್ಯೂ ಅಲ್ಲಿ ನಿಂತ್ಕೋಬೇಕಾ? ಕೇಳಿ ಅವ್ರನ್ನೇ, ಅವರೇ ಉತ್ತರ ಕೊಡ್ಬೇಕಿದ್ಕೆಲ್ಲ. ತಾವು ಒಪ್ಪೋದಿಲ್ಲ ಹಂಗಾರೆ? ಒಪ್ಪೋದಿಲ್ಲ ಸರ್. ರಾಮನಗರನೇ ಸರಿ, ಬೇಕೇ ಬೇಕು ರಾಮನಗರನೇ. ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಇದು ಈಗ ಭಾರಿ ಚರ್ಚೆಯಲ್ಲಿರುವಂತ ವಿಚಾರ. ಯಾವಾಗ ಕ್ಯಾಬಿನೆಟ್ ತೀರ್ಮಾನವನ್ನ ತೆಗೆದುಕೊಳ್ತೋ DK ಶಿವಕುಮಾರ್ ಅವರು 18 ವರ್ಷಗಳ ನಂತರ ಮತ್ತೆ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಮಾಡಿ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾಯಿಸಿದ್ದಾರೆ. ಒಂದು ಕಡೆಯಲ್ಲಿ ಸಂಭ್ರಮ, ಮತ್ತೊಂದು ಕಡೆಯಲ್ಲಿ ಇದು ಬೇಡ ಇತ್ತು, ರಾಮನಗರವೇ ಇರಬೇಕಿತ್ತು ಅನ್ನೋ ರೀತಿಯಲ್ಲೆಲ್ಲವೂ ಕೂಡ ಚರ್ಚೆ. ಸಂಭ್ರಮಾಚರಣೆ ಮಾಡಿದಂತ ಒಂದಿಷ್ಟು ಈ ರಾಮನಗರದ ಜನರು, ನಾಗರಿಕರು ನನ್ನ ಜೊತೆ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ, ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಹೇಳಿ, ರಾಮನಗರ ಜಿಲ್ಲೆ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಸಂಭ್ರಮಿಸ್ತಾ ಇದ್ದೀರಿ, ಕಾರಣ ಏನು? ರಾಮನಗರ ತಾಲೂಕು ಕೇಂದ್ರವನ್ನಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾಡಿರೋದ್ರಿಂದ ನಾವೆಲ್ಲ ರಾಮನಗರದ ಮೂಲಭೂತ ರಾಮನಗರದವರಾಗಿರೋದ್ರಿಂದ ತುಂಬಾ ಸಂಭ್ರಮ ಪಡಲೇಬೇಕು. ಅತಿ ಖುಷಿಯಾದ ವಿಚಾರ. ಇದರಿಂದ ರಾಮನಗರ ಸಮಗ್ರ ಅಭಿವೃದ್ಧಿ
ತುಂಬಾ ಉನ್ನತ ವೇಗದಲ್ಲಿ ಬೆಳೆಯುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ. ಅದರಿಂದ ನಾವು ಸಂಭ್ರಮಾಚರಣೆ ಮಾಡ್ಲೇಬೇಕು, ಮಾಡ್ತಾನೆ ಇರ್ತೀವಿ. ಈ ಖುಷಿ ಕಾರಣ ಏನು? ರಾಮನಗರ ಅನ್ನೋ ಮೂಲ ಅಸ್ತಿತ್ವದ ಹೆಸರಿದ್ದಿದ್ರೆ ಡೆವಲಪ್ಮೆಂಟ್ ಏನ್ ತೊಂದರೆ ಆಗ್ತಾ ಇತ್ತು, ಏನ್ ತೊಡಕಾಗ್ತಾ ಇತ್ತು ಅನ್ನೋದು ಜನರ ಪ್ರಶ್ನೆ. ಹೇಳಿ ಸರ್. ಇದರಲ್ಲಿ ತೊಡಕು ಅಂತಕ್ಕಂಥದ್ದು ಏನು ಇಲ್ಲ. ನಾವು ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರೇನೆ. ಈಗ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತಿರದೆಲ್ಲ ಇಲ್ಲೇ ವಾಸ ಮಾಡ್ತಿರ್ತಕ್ಕಂಥ ಹಲವಾರು ಸಾಕ್ಷಿಗಳಿವೆ. ಅವಾಗೆಲ್ಲರೂ ಕೂಡ ನೀವು ಎಲ್ಲಿಯವರು ಅಂದಾಗ ನಾವು ಬೆಂಗಳೂರು ಜಿಲ್ಲೆಯವರು ಅಂತಾನೆ ನಾವು ಹೇಳ್ತಾ ಇದ್ದಿದ್ದು, ನಮ್ಮ ತಾತ ಅವರೆಲ್ಲರೂ ಕೂಡ. ಹಾಗಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತೆ ಏನಿವತ್ತು ರಾಜ್ಯ ಸರ್ಕಾರ ರಾಮನಗರ ಜಿಲ್ಲೆನ ಮರುನಾಮಕರಣ ಮಾಡಲಿರುವಂತ ಉದ್ದೇಶ ಇಷ್ಟೇನೆ. ಏನಪ್ಪಾ ಅಂತಂದ್ರೆ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಆದ್ಮೇಲೆ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಬಹಳ ಒತ್ತನ್ನು ಕೊಡ್ತಕ್ಕಂಥದ್ದು. ಆಮೇಲೆ ರಾಮನಗರ ಜಿಲ್ಲೆಯಲ್ಲಿ ಇರತಕ್ಕಂತ ಯುವಕರಿಗೆ ಏನು ಹೊರಗಡೆ ರಾಜ್ಯಗಳಿಗೆ ಹೋಗಿ ಕೆಲಸ ಕಾರ್ಯಗಳ ಹುಡುಕೊಂಡು ಹೋಗ್ತಾ ಇದ್ರು. ಸೊ ಇಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ಮೇಲೆ ಇಲ್ಲಿ ಕೆಲವು ಐಟಿ ಕಂಪನಿಗಳು ಬರ್ತಕ್ಕಂಥದ್ದು, ಮತ್ತೆ ರೈತರ ಆಸ್ತಿಗಳಿಗೆ ಮೌಲ್ಯಾಧಾರ ಹೆಚ್ಚಾಗುವಂತದ್ದು, ಮತ್ತೆ ಫ್ಯಾಕ್ಟರಿಗಳು ಬರುವಂತದ್ದು, ಎಲ್ಲಾ ರೀತಿಯಲ್ಲೂ ಮುಂದಿನ ದಿನಗಳಲ್ಲಿ ದೂರದೃಷ್ಟಿ ಇಟ್ಕೊಂಡು ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಡಿ.ಕೆ. ಸುರೇಶ್ ಅವರು ಮತ್ತೆ ಜಿಲ್ಲೆಯ ಎಲ್ಲ ಶಾಸಕರು ಒಂದು ಅಭಿಪ್ರಾಯವನ್ನು ಸಂಘಟಿಸಿ ದೂರದೃಷ್ಟಿಕರವಾಗಿ ಈ ಒಂದು ಮತ್ತೆ ವಿರೋಧ ಮಾಡ್ತಿರೋದು, ಅವರು ಹೇಳ್ತಿರೋದೇನು ಇದು ರಾಜಕೀಯ ದುರುದ್ದೇಶ ಅಂತ ಹೇಳಿ. ಮತ್ತೊಂದ್ ಕಡೆಯಲ್ಲಿ ರಾಮನ ಹೆಸರಿದ್ರೆ ನಿಮ್ಗೇನ್ ತೊಡಕಾಗತ್ತೆ, ಅಥವಾ ರಾಮನ ಹೆಸರು ಮತ್ತೆ ರಾಮನಗರ ಅನ್ನೋ ಮೂಲ ಅಸ್ತಿತ್ವಕ್ಕೆ ನೀವು ಧಕ್ಕೆ ತರ್ತಿದ್ದೀರಿ ಅನ್ನೋದೆಲ್ಲವೂ ಕೂಡ ಚರ್ಚೆಯಲ್ಲಿ ಇರುವಂತ ವಿಚಾರ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಸರ್ ನೋಡಿ, ರಾಮನಗರ ಈಗ ನಾನು ಇವ್ರು ವಿರೋಧ ಮಾಡಿದವ್ರಿಗೆ ನಾನೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ರಾಮ ಯಾರೆಲ್ಲ ಇವತ್ತು ವಿರೋಧ ಮಾಡ್ತಾ ಇದಾರಲ್ಲ ಅವ್ರ ಸೊತ್ತಲ್ಲ, ರಾಮ ಇಡೀ ದೇಶದ ಸ್ವತ್ತು. ಒಂದಿಷ್ಟು ಯೂತ್ ನನ್ನ ಜೊತೆ ಇದ್ದಾರೆ ನೋಡಿ. ಗ್ರೇಟರ್ ಬೆಂಗಳೂರು ಆಗತ್ತೆ ಅನ್ನೋದಾದ್ರೆ ಹೆಚ್ಚಿನ ಉದ್ಯೋಗ ತೆರೆದುಕೊಳ್ಳುತ್ತೆ, ಬೆಂಗಳೂರು ವಿಸ್ತರಿಸಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಏನ್ ಸುದ್ದಿ ಇದಾವೆ, ಅಥವಾ ಡಿ.ಕೆ. ಶಿವಕುಮಾರ್ ಅವರ ಒಂದು ವಿಚಾರ ಏನಿದೆ, ಯೂತ್ ಏನಂತಾರೆ, ಅವ್ರ ಅಭಿಪ್ರಾಯ ಏನು ಅಂತ ಹೇಳಿ ಕೇಳೋಣ. ಏನ್ ಹೇಳ್ತೀರಿ? ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗತ್ತೆ ರಾಮನಗರ ಅನ್ನೋದಾದ್ರೆ ವಿರೋಧ ಯಾಕೆ? ಸರ್, ಇದು ವಿರೋಧ ಅಂತಲ್ಲ. ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಹೆಸರು ಬದಲಾವಣೆ ದೊಡ್ಡ ಸಾಧನೆ ಅನ್ನುವಂತ ಒಂದು ಭ್ರಮಾಲೋಕದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ. ಹೆಸರು ಬದಲಾವಣೆ ಮಾಡಿದ್ರೆ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಬಹುದು. ಇವರು ಬರೀ ರಾಜ್ಯ ಸರ್ಕಾರ ಅಭಿವೃದ್ಧಿ ದುಡ್ಡು ಹಣ ಇಲ್ಲಿ ಡೆವಲಪ್ಮೆಂಟ್ ಅಂತ ಹೋದ್ರೆ ಬೆಳಿಲಿಕ್ಕೆ ಬೆಳೆ ಎಲ್ಲಿರುತ್ತೆ, ಆಮೇಲೆ ಫಸಲು ಬೆಳಿಲಿಕ್ಕೆ ಭೂಮಿ ಎಲ್ಲಿರುತ್ತೆ, ರೈತಾಪಿ ವರ್ಗ ಜನ ಏನ್ ಮಾಡಬೇಕು? ಎಲ್ಲ ಡೆವಲಪ್ಮೆಂಟ್ ಎಲ್ಲ ನಾವು ರಿಯಲ್ ಎಸ್ಟೇಟ್ ವ್ಯವಹಾರನ ಮಾಡ್ತೀವಿ ಅಂದ್ರೆ ತಿನ್ಲಿಕ್ಕೆ ಏನ್ ತಿಂತಾರೆ? ಊಟ ಮಾಡೋದು ಹೇಗೆ? ಅದಕ್ಕೆ ಇದು ಅಭಿವೃದ್ಧಿಯನ್ನ ಹೆಸರು ಬದಲಾವಣೆಯನ್ನ ಮಾಡದೆ ಅಭಿವೃದ್ಧಿ ಸಾಕಷ್ಟು ಮಾಡೋಕ್ಕೆ ಪ್ರಯತ್ನ ಪಡಬಹುದು. ಆಮೇಲೆ ಇದಕ್ಕೆ ಎಕ್ಸ್ಟೆನ್ಷನ್ ಮಾಡಬಹುದು ಅಂತ ಮೆಟ್ರೋ ಎಕ್ಸ್ಟೆನ್ಷನ್ಗೆ 2007ರಲ್ಲೇ ಅವತ್ತಿನ ಸರ್ಕಾರಗಳು ಆದೇಶ ಮಾಡಿತ್ತು. ಅದನ್ನ ಇಟ್ಕೊಂಡೇ ಬೇಕಾದ್ರೆ ಮಾಡಬಹುದಿತ್ತು. ಬರೀ ಹೆಸರು ಬದಲಾವಣೆಯಿಂದ ಏನು ಸಾಧನೆ ಅನ್ನೋದು ಆಗೋದಿಲ್ಲ. ನಿಮ್ಗೆ ಬೆಂಗಳೂರು ಬೇಕಾ ಅಥವಾ ರಾಮನಗರವೇ ಇರಲಿ? ಇಲ್ಲ, ರಾಮನಗರನೇ ಇರ್ಬೇಕಣ್ಣ. ಯಾಕೆಂದ್ರೆ ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ನೆಕ್ಸ್ಟ್ ಸೌಕರ್ಯಗಳು ಸಿಗಬೇಕು ಅನ್ನೋದಾದ್ರೆ ನಮ್ ಜಿಲ್ಲೆ ಯಾವಾಗ ಹೆಂಗಿತ್ತು ಈಗೂ ಅದೇ ತರ ಇರಬೇಕು. ಬೆಂಗಳೂರು ದಕ್ಷಿಣ ಮಾಡಿಬಿಟ್ರೆ ಈ ರೈತಾಪಿಗಳಿಗೆಲ್ಲ ಸಖತ್ ತೊಂದರೆಗಳಾಗುತ್ತೆ. ಯಾಕಂದ್ರೆ ಅವರು ಬೆಳೆ ಏನ್ ಬೆಳಿತಾರೆ, ರೈಟ್ ಬತ್ತು ಅಂತ ಮಾರ್ಬಿಡ್ತಾರೆ. ಏನ್ ಸಿಗುತ್ತೆ? ಇವತ್ತು ಮಾರ್ಕೊಂಡು ದುಡ್ಡಲ್ಲಿ ತಿನ್ಬಿಡ್ತೀವಿ. ನೆಕ್ಸ್ಟ್ ಅವರು ಮುಂದಿನ ಜನರೇಷನ್ ಏನು ಇದಾಗುತ್ತೆ? ಏನ್ ಉಳಿಯುತ್ತೆ? ಹೋಗ್ಲಿ, ಈಗ ದುಡ್ಡು ಬರುತ್ತೆ ಅಂತ ಇನ್ವೆಸ್ಟ್ ಮಾಡಿ ಏನೋ ಮಾರ್ಬಿಡ್ತಾರೆ. ಅದನ್ನ ತಗೋಗಿ ಎಲ್ಲೋ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಏನೋ ಮಾಡ್ತಾ ಇರ್ತಾರೆ, ಲಾಸ್ ಆಗೋಯ್ತು. ಅವಾಗ ಏನ್ ಮಾಡ್ತಾರೆ ಬ್ರದರ್? ನಮ್ಮ ಹೆಸರು ಮಲಿಂಗೇಗೌಡ. ಏನ್ ಓದಿದ್ಯಾ? ಫೈನಲ್ ಇಯರ್ ಬೇಕಾ? ನಿಮ್ಗೆ ರಾಮನಗರ ಬೇಕಾ ಬೆಂಗಳೂರು ದಕ್ಷಿಣ ಬೇಕಾ? ರಾಮನಗರ ಇದ್ರೆ ಒಳ್ಳೇದು. ಯಾಕಂದ್ರೆ ಅನೇಕ ಜನರು ಈ ಕಡೆ ಎಲ್ಲ ರಾಮನಗರದಿಗೆ ಸಪೋರ್ಟ್ ಮಾಡ್ಕೊಂಡು ರಾಮನಗರದಿಂದಾನೇ ಎಲ್ಲಾ ವಹಿವಾಟು ಮಾಡಿಸ್ತಾ ಇರೋದ್ರಿಂದ ಬೆಂಗಳೂರು ಅಂತಂದ್ರೆ ಸಡನ್ ಆಗಿ ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿಂದ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ವಯಸ್ಸಾದವರು ಕೂಡ ಹೋಗ್ ಬರಕ್ಕೆ ತೊಂದರೆ ಆಗುತ್ತೆ. ನೀವು ಹಾಗಾದ್ರೆ ರಾಮನಗರ ಬದಲಾಗೋದನ್ನ ವಿರೋಧಿಸ್ತೀರಿ?